ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಗಣೇಶ್, ಯು ಆರ್ ವಾಚಿಂಗ್ ಟ್ರೇಡಿಂಗ್ ಪಾರ್ಟ್ಸ್. ಅಲ್ಲ, ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನು ಅಂದ್ರೆ, ನಾನು ಮೊನ್ನೆ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡಿ ಹಾಕಿದ್ದೆ. ತುಂಬಾ ಜನ ವಿಡಿಯೋ ನೋಡಿ ಇಷ್ಟಪಟ್ಟರು. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಡೈಲಿ ಈವ್ನಿಂಗ್ ನಾಳೆ ಮಾರ್ಕೆಟ್ ಯಾವ ತರ ಮೂವ್ ಆಗುತ್ತೆ, ಅದರಿಂದ ಲಾಜಿಕ್ ಏನು ಅಂತ ಕಂಟಿನ್ಯೂಸ್ ಆಗಿ ನಿಮಗೆ ನೆಕ್ಸ್ಟ್ ಮಂಡೇ ಇಂದ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರನೇ ನೆಕ್ಸ್ಟ್ ಮಂಡೇ ಯಾವ ತರ ಮಾರ್ಕೆಟ್ ಮೂವ್ ಆಗುತ್ತೆ, ಅದರಿಂದ ಲಾಜಿಕ್ ಏನು, ಪ್ಲಸ್ ಈ ವೀಕ್ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಈ ವೀಕ್ ಗುರುವಾರ ಬಜೆಟ್ ಡೇ ಇದೆ. ಬಜೆಟ್ ಅಂದ್ರೆ ನಮ್ಮ ಇಂಡಿಯನ್ ಬಜೆಟ್ ಅನೌನ್ಸ್ ಆಗುತ್ತೆ. ಲೈಕ್ ಎವ್ರಿ ಇಯರ್ ಫೆಬ್ರವರಿ ಫಸ್ಟ್ ಬಜೆಟ್ ಅನೌನ್ಸ್ ಆಗುತ್ತೆ. ಹೆಂಗೆ ನಾವು ಮನೇಲಿ ಬಜೆಟ್ ಅಂತ ಮಾಡ್ಕೋತೀವಿ, ಸೊ ಅದ್ರ ತರನೇ ನಮ್ಮ ಇಂಡಿಯಾಗೆ ಕಂಪ್ಲೀಟ್ ಒಂದು ಬಜೆಟ್ ಅಂತ ಅಲೋಕೇಟ್ ಮಾಡ್ತಾರೆ. ಸೊ ಆ ಬಜೆಟ್ ನ ಅನೌನ್ಸ್ ಮಾಡೋ ದಿನ ಫೆಬ್ರವರಿ ಫಸ್ಟ್. ಸೊ ಅದಕ್ಕೋಸ್ಕರನೇ ಈ ವೀಕ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ವಿಕ್ಸ್ ಯಾವ ತರ ಮೂವ್ ಆಗುತ್ತೆ, ಪ್ಲಸ್ ಯಾವ ತರ ನಾವು ಲಾಟ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು, ಅದರಿಂದ ಲಾಜಿಕ್ ಏನು, ಸಪೋರ್ಟ್ ರೆಸಿಸ್ಟೆನ್ಸ್ ವರ್ಕ್ ಆಗುತ್ತಾ ಈ ಟೈಮಲ್ಲಿ ಅಂತ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಸ್ಕ್ರೀನ್ ಶೇರ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ. ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇಲ್ಲ ಫಸ್ಟ್ ಟೈಮ್ ಚಾನಲ್ ಬಂದಿದ್ರಾ, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೋಡ್ದಂಗೆ ತುಂಬಾ ಜನ ಜಸ್ಟ್ ವಿಡಿಯೋ ನೋಡಿ ಹೋಗ್ತಾ ಇದ್ರೆ, ಅರೌಂಡ್ 35% 40% ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರೋದಂದ್ರೆ, ಆಸ್ ಎ ಕಮ್ಯುನಿಟಿ ಆಗಿ ನಾವು ಗ್ರೋ ಆಗಬೇಕು ಅಂತ ನನಗೆ ತುಂಬಾ ಇಷ್ಟ. ಲೈಕ್ ಬರೀ ನಾನು ಒಬ್ಬನೇ ಮಾತ್ರ ಟ್ರೇಡಿಂಗ್ ಮಾಡ್ಕೋಬೋದು, ಇಲ್ಲಾಂದ್ರೆ ಕೋರ್ಸ್ ಸೆಲ್ ಮಾಡೋದು, ಇಲ್ಲಾಂದ್ರೆ ಕೋರ್ಸ್ ಬೈ ಮಾಡಿದ್ರೆ ಮಾತ್ರ ನೀವು ಕಲಿಯಕ್ಕಾಗೋದು, ಆ ತರ ಏನು ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಆಸ್ ಎ ಕಮ್ಯುನಿಟಿ ಆಗಿ ನಾವು ಲೈಕ್ ಒಬ್ಬೊಬ್ಬರಾಗಿ ಜಾಯಿನ್ ಆಗ್ತವ್ರೆ. ಒಂದು ಕಮ್ಯುನಿಟಿ ಆಗಿ ನಾವು ಗ್ರೋ ಆದ್ರೆ ತುಂಬಾ ಜನಕ್ಕೆ, ಇನ್ನೂ ಸ್ವಲ್ಪ ಜನಕ್ಕೆ ನಾವು ಒಂಥರ ಲೈಕ್ ಇನ್ಸ್ಪಿರೇಷನ್, ಪ್ಲಸ್ ಅವರು ಕೂಡ ಟ್ರೇಡಿಂಗ್ಗೆ ಲೈಕ್ ಜಾಯಿನ್ ಆಗ್ಬೇಕು ಅಂತ ಆಸೆ ಬರುತ್ತೆ. ಸೊ ಅದಕ್ಕೋಸ್ಕರನೇ ಒಂದು ಕಮ್ಯುನಿಟಿ ಆಗಿ ನಾವು ಬಿಲ್ಡ್ ಮಾಡಬೇಕು ಅಂತಾನೆ ನಾನು ಈ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿರೋದು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನಾದ್ರು ಲಾಸ್ಟ್ ತನಕ ನೋಡಿ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ತಿಳಿಸ್ಕೊಡ್ತೀನಿ. ಇದು ನಿಫ್ಟಿ ಚಾರ್ಟು, ಒನ್ ಡೇ ಚಾರ್ಟು ನೀವು ನೋಡ್ಬೋದು. ಇದು ಸಿಂಗಲ್ ಡೇ ಚಾರ್ಟು. ಗುರುವಾರ ಏನು ಒಂದು ದೊಡ್ಡ ಸೆಲ್ ಆಫ್ ಬಂದಿತ್ತು. ಸೆಲ್ ಆಫ್ ಆದ್ಮೇಲೆ ಮಾರ್ಕೆಟ್ ರಿವರ್ಸ್ ಅಂದ್ರೆ ಮಾರ್ಕೆಟ್ ವಾಪಸ್ ಫುಲ್ ಬ್ಯಾಕ್ ಮಾಡಿ ಮೇಲೆ ಹೋಗಕ್ಕೆ ಟ್ರೈ ಮಾಡ್ತು. ಬಟ್ ಯಾವ್ದೇ ತರ 50% ಏನು ಕ್ಯಾಂಡಲ್ ಇದೆ, ದೊಡ್ಡ ಕ್ಯಾಂಡಲ್ ನೀವು ಕಾಣಿಸ್ತಾ ಇರ್ಬೋದು. ಈ ದೊಡ್ಡ ಕ್ಯಾಂಡಲ್ ಮೇಲೆ 50% ಮೇಲೆ ಇನ್ನೂ ಕ್ಲೋಸ್ ಆಗಿಲ್ಲ ಮಾರ್ಕೆಟ್. ಜಸ್ಟ್ 50% ನಿಂದ ವಾಪಸ್ ರಿವರ್ಸ್ ಆಗಿದೆ. ನಿನ್ನೆ ಏನ್ ಥರ್ಸ್ಡೇ ಎಕ್ಸ್ಪೈರಿ ಇತ್ತು, ಮಂತ್ಲಿ ಎಕ್ಸ್ಪೈರಿ, ಒಂದು ಸೆಲ್ ಆಫ್ ಬಂದು ಲಾಸ್ಟ್ ಅಲ್ಲಿ ಒಂದು ಹೇಳ್ಬೇಕು ಅಂದ್ರೆ ಜಸ್ಟ್ ಅದು ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ತೀನಿ. ಏನ್ ಲಾಸ್ಟ್ ಅಲ್ಲಿ 1 ಅವರ್ ಅಲ್ಲಿ ಬಂತಲ್ಲ 120 ಪಾಯಿಂಟ್ಸ್ ಮೂವ್, ಅದು ಜಸ್ಟ್ ಪ್ರಾಫಿಟ್ ಬುಕಿಂಗ್ ಅಷ್ಟೇ. ಅದು ಯಾವ್ದೇ ತರ ಹೊಸ ಬೈಯಿಂಗ್ ಅಲ್ಲ. ನಾವು ನೋಡ್ಬೋದು ಇವಾಗ ಲಾಸ್ಟ್ ಒಂದು ಬಿಗ್ ಪಿಕ್ಚರ್ ಅಲ್ಲಿ ನೋಡ್ಬೋದು ಅಂದ್ರೆ ಮಾರ್ಕೆಟ್ ಇನ್ನು ಸ್ಟಿಲ್ ನೆಗೆಟಿವ್ ಅಲ್ಲೇ ಇದೆ. ಅಕಸ್ಮಾತ್ ಮಾರ್ಕೆಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಫ್ಲಾಟ್ ಓಪನ್ ಆಯ್ತು ಅಂದ್ರೆ, ಇಲ್ಲಿ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿ ಮೇಲೆ ಕ್ಲೋಸ್ ಆಯ್ತು ಅಂದ್ರೆ, ಅರೌಂಡ್ ನಾವು ಇಲ್ಲಿ ಏನಿತ್ತು ಟಾರ್ಗೆಟ್ ಇದೆ 21,600 ಇಲ್ಲ 21,700, ಅಲ್ಲಿವರೆಗೂ ಒಂದು ಟ್ರೆಂಡ್ ನೋಡ್ಬೋದು. ಲೆಸ್ಟ್ ಒಂದೇ ದಿನ ಅಂತಲ್ಲ, ಆ ವೀಕ್ ಅಲ್ಲಿ ನಾವು ನೋಡ್ಬೋದು. ಇದು ಒನ್ ಡೇ ಚಾರ್ಟು. ಇವಾಗ ನೆಕ್ಸ್ಟ್ 15 ಮಿನಿಟ್ಸ್ ಚಾರ್ಟ್ ಅಲ್ಲಿ ನೋಡೋದಾದ್ರೆ, ಕರೆಂಟ್ಲಿ ಗುರುವಾರ ಒಂದು ಶಾರ್ಟ್ ಕವರಿಂಗ್ ಆಯ್ತು. ಓಕೆನಾ, ಇದು ಫ್ರೆಶ್ ಬೈಯಿಂಗ್ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಜಸ್ಟ್ ಶಾರ್ಟ್ ಕವರಿಂಗ್ ಅಷ್ಟೇನೆ. ಮಾರ್ಕೆಟ್ ಏನಾರ ಫಾರ್ ಎಕ್ಸಾಂಪಲ್ ಮಂಡೇ ಇಲ್ಲಿ ಫ್ಲಾಟ್ ಓಪನ್ ಆಯ್ತು, ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದ್ರೆ, ಇದು ಫಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ. ಏನ್ ಈ ಫಸ್ಟ್ ರೆಸಿಸ್ಟೆನ್ಸ್ ಯಾವುದು ಅಂದ್ರೆ 21,000 ಅರೌಂಡ್ 21,480 ಏನಿದೆ ಲೆವೆಲ್, ಅದು ಫಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ಅದ್ರ ಮೇಲೆ ಏನಾರ ಮಾರ್ಕೆಟ್ ಅರೌಂಡ್ 11:30 12 o'clock ಅಲ್ಲಿವರೆಗೂ ಲೈಕ್ ಅಲ್ಲೇ ಆಟ ಆಡಿ ಮೇಲ್ಗಡೆ ಬ್ರೇಕ್ ಆಯ್ತು ಅಂದ್ರೆ ನಾವು ಅರೌಂಡ್ 21,600 ಇಲ್ಲ 650 ತನಕ ಟಾರ್ಗೆಟ್ ನೋಡ್ಬೋದು. ಅಕಸ್ಮಾತ್ ಫ್ಲಾಟ್ ಇಲ್ಲ ಸ್ವಲ್ಪ ಗ್ಯಾಪ್ ಅಪ್ ಆಗಿ ಈ ರೆಸಿಸ್ಟೆನ್ಸ್ ಏನಿದೆ 21,480 ಅದ್ರ ಮೇಲೆ ಕ್ಲೋಸ್ ಆಯ್ತು ಅಂದ್ರೆ ಅರೌಂಡ್ 80-90 ಪಾಯಿಂಟ್ ನಾವು ಮೇಲ್ಗಡೆ ಟಾರ್ಗೆಟ್ ಇರ್ಬೋದು. ಇಫ್ ಮಾರ್ಕೆಟ್ ಏನಾರ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಅರೌಂಡ್ ಲೈಕ್ 21,300 250 ಏನಾಯ್ತು ಅಂದ್ರೆ, ಫಸ್ಟ್ ಕೆಳಗಡೆ ಸಪೋರ್ಟ್ ಬರೋದಿದು. ಸಪೋರ್ಟ್ ಯಾವುದು ಅಂದ್ರೆ 21,250 ನೀವು ನೋಡ್ಬೋದು. ನಾನು ಸಪೋರ್ಟ್ ಹಾಕ್ತೀನಿ. ಓಕೆನಾ, 1 ಸೆಕೆಂಡ್ ಇರಿ. ಫಸ್ಟ್ ಇದು ಸಪೋರ್ಟ್ ಇದು ಫಸ್ಟ್ ನಮ್ದು ಸಪೋರ್ಟ್ ಇರುತ್ತೆ 21,000 ಅರೌಂಡ್ 250. ನಾವು ಫಸ್ಟ್ ಸಪೋರ್ಟ್ ಅಂತ ಕೆಳಗಡೆ ನಾನು ಕನ್ಸಿಡರ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಮಾರ್ಕೆಟ್ ಆಲ್ರೆಡಿ 1 time 2 time 3 time 4 time ಮಾರ್ಕೆಟ್ ಸಪೋರ್ಟ್ ಟೆಸ್ಟ್ ಮಾಡಿದೆ. ಇಲ್ಲಿ ನೋಡೋದು, ಇದು 1ನೇ ಟೈಮು, ಇದು 2nd ಟೈಮು, ವಾಪಸ್ 3rd ಟೈಮು, ವಾಪಸ್ 4th ಟೈಮ್. 4th ಟೈಮ್ ಅಲ್ಲಿ ರಿವರ್ಸ್ ಆಗಿದೆ. ಓಕೆನಾ, ಈ ತರ ಯಾವ್ದೇ ತರ ಫಸ್ಟ್ ಟೈಮ್ ಈ ತರ 4 ಸಲ ಸಪೋರ್ಟ್ ಎಷ್ಟಾಯ್ತು ಅಂದ್ರೆ ಇದು ವೀಕ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮೇಲ್ಗಡೆನೂ ಅಷ್ಟೇ, ರೆಸಿಸ್ಟೆನ್ಸ್ ಏನಾರ 4 ಸರಿ 3 ಸರಿ ಏನೋ ಟೆಸ್ಟ್ ಆಯ್ತು ಅಂದ್ರೆ ಅದನ್ನ ನಾವು ಲೈಕ್ ವೀಕ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾಳೆನ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಅರೌಂಡ್ 80-90 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಫಸ್ಟ್ ಸಪೋರ್ಟ್ ನಮ್ಗೆ ಇಲ್ಲಿರುತ್ತೆ. ಈ ಸಪೋರ್ಟ್ ಬ್ರೇಕ್ ಆಗಿ ಅರೌಂಡ್ 11:30 ಇಲ್ಲಾಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಏನಾರ ಇಲ್ಲೇ ಮಾರ್ಕೆಟ್ ಆಟ ಆಡಿ ಏನಾರ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಖಂಡಿತ ನಮ್ದು ಒಂದು ಒಳ್ಳೆ ಕೆಳಗಡೆ ಲೈಕ್ ಡೌನ್ ಸೈಡ್ ಅಲ್ಲಿ ಒಳ್ಳೆ ಟಾರ್ಗೆಟ್ ಸಿಗುತ್ತೆ. ಅರೌಂಡ್ 21,000 ತನಕ ನಾವು ಟಾರ್ಗೆಟ್ ನೋಡ್ಬೋದು. ಇವಾಗ ಏನ್ 21,370 ಕ್ಲೋಸ್ ಆಗಿದೆ. ಅರೌಂಡ್ ಏನಾರ ಇದು ಕ್ಲೋಸ್ ಆಯ್ತು ಅಂದ್ರೆ 250
ಅಂದ್ರೆ ಕೆಳಗಡೆ ಕ್ಲೋಸ್ ಆಯ್ತು ಅಂದ್ರೆ 21,100 ಇಲ್ಲ ಈವನ್ 21,000 ತನಕ ಕರೆಕ್ಷನ್ ಆಗ್ಬೋದು. ಏನಕ್ಕೆ ಅಂದ್ರೆ ಮಾರ್ಕೆಟ್ ಇವಾಗ ಟ್ರೆಂಡ್ ಇರೋದು ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದೆ. ನೀವು ನೋಡ್ಬೋದು ಇಲ್ಲಿ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದೆ. ಇದು ಏನ್ ಟ್ರೆಂಡ್ ಇದೆ 50% ಇನ್ನೂ ದಾಟಿಲ್ಲ. ನೋಡ್ಬೋದು ಇದು ರಿವರ್ಸ್ ಅಲ್ಲಿ 50%. ಇಲ್ಲಿ ಇದು ಎಷ್ಟಿದೆ ಇನ್ನು 50% ದಾಟಿಲ್ಲ. 50% ದಾಟಿದ್ರೆ ಬೇಕಾದ್ರೆ ನಾವು ಹೇಳ್ಬೋದು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ. ಅಂದ್ರೆ ಮೇಲ್ಗಡೆನೆ ಹೋಗ್ಬಿಡುತ್ತೆ ಅಂತಲ್ಲ, ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ನಾನು ಏನ್ ಹೇಳೋದು ಅಂದ್ರೆ ಮಾರ್ಕೆಟ್ ಅನ್ನಾರ ಫ್ಲಾಟ್ ಓಪನ್ ಆಯ್ತು ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಫಸ್ಟ್ ನಾವು ರೆಸಿಸ್ಟೆನ್ಸ್ ಇಲ್ಲಿ ಸಪೋರ್ಟ್ ಇಲ್ಲಿ ಬರುತ್ತೆ. ಬ್ರೇಕ್ ಡೌನ್ ಆಯ್ತು ಅಂದ್ರೆ ಕೆಳಗಡೆ ನಾವು ಮಾರ್ಕೆಟ್ ಇನ್ನು ನೋಡ್ಬೋದು. ಏನಕ್ಕೆ ಅಂದ್ರೆ ಬಜೆಟ್ ಇದೆ ಇರುತ್ತೆ. ನೀವು ನೋಡ್ಬೋದು ವಿಕ್ಸ್ ಅರೌಂಡ್ 13.87 ಇದೆ. ಅದೊಂದು 14 ಅಂತ ಅನ್ಕೊಳ್ಳಿ, 14 ಇದೆ. ವಿಕ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದ್ರೆ ನೀವು ನೋಡ್ದಂಗೆ ಯಾವತ್ತು ಮಾರ್ಕೆಟ್ ಬಜೆಟ್ ವೀಕ್ ಅಲ್ಲಿ ವಿಕ್ಸ್ ಜಾಸ್ತಿ ಆಗುತ್ತೆ. ಪ್ರೀಮಿಯಂ ನೀವು ಮುಟ್ಟಕ್ಕಾಗಲ್ಲ, ಅಷ್ಟು ಪ್ರೀಮಿಯಂ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ದಯವಿಟ್ಟು ನೋಡ್ಕೊಂಡು ಟ್ರೇಡ್ ಮಾಡಿ, ಕಮ್ಮಿ ಲಾಟಲ್ಲೇ ಆದಷ್ಟು ಟ್ರೇಡ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವಾಗ ಬನ್ನಿ ಬ್ಯಾಂಕ್ ನಿಫ್ಟಿ ನೋಡೋಣ. ಇದು ಬ್ಯಾಂಕ್ ನಿಫ್ಟಿ ಸಿಂಗಲ್ ಡೇ ಚಾರ್ಟ್. ಓಕೆನಾ, ನೀವು ನೋಡ್ಬೋದು ಬ್ಯಾಂಕ್ ನಿಫ್ಟಿ ಇದು ಸಿಂಗಲ್ ಡೇ ಚಾರ್ಟ್. ಬ್ಯಾಂಕ್ ನಿಫ್ಟಿಲಿ ಲಾಸ್ಟ್ ಸೇಮ್ ನಿಫ್ಟಿ ತರ ಏನು ಒಂದು ಲಾಸ್ಟ್ ಅಲ್ಲಿ ಒಂದು ಶಾರ್ಟ್ ಕವರಿಂಗ್ ಆಗಿದೆ ಅಷ್ಟೇ. ಆದ್ರೂ ಇನ್ನು ಬ್ಯಾಂಕ್ ನಿಫ್ಟಿಲಿ 50% ಇದೇನ್ ದೊಡ್ಡ ಕ್ಯಾಂಡಲ್ ಬಂದಿದೆ. ನೀವು ನೋಡ್ಬೋದು ಈ ದೊಡ್ಡ ಕ್ಯಾಂಡಲ್ ಮೇಲೆ 50% ಮೇಲ್ ಕ್ಲೋಸ್ ಆಯ್ತು, 50% ಮೇಲ್ ಏನಾರ ಮಾರ್ಕೆಟ್ ಟ್ರೇಡ್ ಆಯ್ತು ಅಂದ್ರೆ ನಾವು ಅದನ್ನ ಲೈಕ್ ಮಾರ್ಕೆಟ್ ರಿವರ್ಸ್ ಇಲ್ಲಾಂದ್ರೆ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಇದೆ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಇನ್ನು 50% ಮೇಲೂ ಇನ್ನು ದಾಟಿಲ್ಲ. ಟೆಸ್ಟ್ ಆಗಿ ವಾಪಸ್ ಕೆಳಗಡೆ ಬಂದಿದೆ, ವಾಪಸ್ ಕೆಳಗಡೆನೆ ಕ್ಲೋಸ್ ಆಗಿದೆ ಮಾರ್ಕೆಟ್. ಏನ್ ತರಿಸ್ತಾ ಇದೆ ನೀವು ನೋಡ್ಬೋದು ಒಂದು ಹ್ಯಾಮರ್ ಕ್ಯಾಂಡಲ್, ಅಂದ್ರೆ ಚಿಕ್ಕ ಹ್ಯಾಮರ್ ಕ್ಯಾಂಡಲ್ ತರ ಕ್ಲೋಸ್ ಆಗಿದೆ. ಬಟ್ ಇದು ಕನ್ಸಿಡರ್ ಮಾಡಲ್ಲ ನಾನು ಬುಲ್ಲಿಶ್ ಅಂತ. ಟ್ರೆಂಡ್ ರಿವರ್ಸ್ ಆಗಿರೋ ಕಾರಣಕ್ಕೆ ಇದಿನ್ನೂ ಜಸ್ಟ್ ಒಂದು ಪಾಸ್ ಕ್ಯಾಂಡಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಒನ್ ಡೇ ಕ್ಯಾಂಡಲ್. 15 ಮಿನಿಟ್ಸ್ ಅಲ್ಲಿ ಬನ್ನಿ ನೋಡೋಣ. ಇದು 15 ಮಿನಿಟ್ಸ್ ಚಾರ್ಟು. ಕರೆಕ್ಟ್ ಆಗಿ 44,500 ಸ್ಟ್ರಾಂಗ್ ಸಪೋರ್ಟ್. ಓಕೆನಾ, ಇಲ್ಲಿಂದನೇ ನೋಡು ಪ್ರೀವಿಯಸ್ ಕೂಡ ಇಲ್ಲಿಂದನೇ ಬೌನ್ಸ್ ಬ್ಯಾಕ್ ಆಗಿದ್ದು. ಇಲ್ಲಿ ಈ ತರ ದೊಡ್ಡ ಕ್ಯಾಂಡಲ್ ಬಂದ್ರೆ ನಾನು ಪ್ರೀವಿಯಸ್ಲಿ ಹೇಳ್ದಂಗೆ ಇಲ್ಲಿ ಸ್ಟ್ರಾಂಗ್ ಬೈಯರ್ಸ್ ಇರ್ತಾರೆ. ಓಕೆನಾ, ಇಲ್ಲಿ ಸ್ಟ್ರಾಂಗ್ ಬೈಯರ್ಸ್ ಇರ್ತಾರೆ. ಈ ತರ ದೊಡ್ಡ ಕ್ಯಾಂಡಲ್ ಬಂದ್ರೆ ಇಲ್ಲೆಲ್ಲ ಮೇಲ್ಗಡೆ ತುಂಬಾ ಸೆಲ್ಲರ್ಸ್ ಸೆಲ್ ಮಾಡಿ ಇಟ್ಟಿರ್ತಾರೆ. ಅವ್ರೇನ್ ಸೆಲ್ ಪೊಸಿಷನ್ ಇರುತ್ತೆ ಇಲ್ಲೆಲ್ಲ ಸೆಲ್ ಮಾಡಿರ್ತಾರೆ. ಅದಕ್ಕೆ ಯಾವಾಗಲೇ ಮಾರ್ಕೆಟ್ ಫಸ್ಟ್ ಟೈಮ್ ಹೋದಾಗ್ಲೂ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬಂದೇ ಬರುತ್ತೆ. ಫಸ್ಟ್ ಟೈಮ್ ಹೋದಾಗ ನಾನು ಹೇಳ್ತಾ ಇರೋದು. ಅದಕ್ಕೋಸ್ಕರ ನೀವು ನೋಡ್ಬೋದು ಏನ್ ಡೇಲ್ ಐ ಇತ್ತು ಹೋಸತಿ ವಾಪಸ್ ಅಲ್ಲೇ ಬಂದು ಇವಾಗ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇಫ್ ಮಾರ್ಕೆಟ್ ಏನಾರ ಫ್ಲಾಟ್ ಅರೌಂಡ್ 80-90 ಪಾಯಿಂಟ್ಸ್ ಫ್ಲಾಟ್ ಓಪನ್ ಆಯ್ತು ಇಲ್ಲ 100 ಪಾಯಿಂಟ್ಸ್ ಫ್ಲಾಟ್ ಓಪನ್ ಆಯ್ತು ಅಂದ್ರೆ ಫಸ್ಟ್ ಟಾರ್ಗೆಟ್ ನಾವು ಬಂದಿರೋದು ಇಲ್ಲಿ 45,400. ನೀವು ನೋಡ್ಬೋದು. ಇನ್ನೊಂದ್ಸಲ ನಾನು ಇದು ಮಾಡ್ತೀನಿ, ಒಂದ್ ನಿಮಿಷ ಇರಿ. ಫಸ್ಟ್ ಟಾರ್ಗೆಟ್ ನಮ್ದು ಬಂದು ಅರೌಂಡ್ 44,400 ತನಕ ನಾವು ಫಸ್ಟ್ ಟಾರ್ಗೆಟ್ ನೋಡ್ಬೋದು. ಓಕೆನಾ, ಇಲ್ಲಿವರೆಗೆ ನಾವು ಅಕಸ್ಮಾತ್ ಫ್ಲಾಟ್ ಓಪನ್ ಆಯ್ತು ಇಲ್ಲಾಂದ್ರೆ ಇಲ್ಲಿ ನೋಡ್ಬೋದು ಫ್ಲಾಟ್ ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದ್ರೆ ಇಲ್ಲೆಲ್ಲ ಸೆಲ್ಲರ್ಸ್ ಸೆಲ್ ಮಾಡಿರ್ತಾರೆ ಅಲ್ವಾ. ನೀವು ನಾನು ಹೇಳ್ದಂಗೆ ಇಲ್ಲೆಲ್ಲ ದೊಡ್ಡ ಕ್ಯಾಂಡಲ್ ಬಂದಾಗ್ಲೂ ಇಲ್ಲೆಲ್ಲ ಸೆಲ್ಲರ್ಸ್ ಜಾಸ್ತಿ ಇರ್ತಾರೆ. ಸೊ ಅದಕ್ಕೋಸ್ಕರನೇ ಫಸ್ಟ್ ಟೈಮ್ ಹೋದಾಗ ಅದು ರೆಸಿಸ್ಟೆನ್ಸ್ ಟಚ್ ಮಾಡಿ ಕೆಳಗಡೆ ಬಂದೇ ಬರುತ್ತೆ ಮಾರ್ಕೆಟ್. ಸೊ ಆ ಟೈಮಲ್ಲಿ ನಾವು 5 EMA ಇಲ್ಲಾಂದ್ರೆ ಟ್ರೆಂಡ್ ರಿವರ್ಸ್ ಅಲ್ಲಿ ಇಲ್ಲಿ ಚೆಕ್ ನೋಡ್ಬೋದು. ಅಕಸ್ಮಾತ್ ಫ್ಲಾಟ್ ಇಲ್ಲಾಂದ್ರೆ ಗ್ಯಾಪ್ ಅಪ್ ಆಗಿ ಇಲ್ಲಿವರೆಗೂ ಟಾರ್ಗೆಟ್ ಅರೌಂಡ್ ಎಷ್ಟು 150-200 ಪಾಯಿಂಟ್ಸ್ ಟಾರ್ಗೆಟ್ ನಾವು ಇಲ್ಲಿ ನೋಡ್ಬೋದು. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಏನಾರ ಡೌನ್ ಓಪನ್ ಆಯ್ತು ಅಂದ್ರೆ ಒಂದು 180 ಪಾಯಿಂಟ್ಸ್ 200 ಪಾಯಿಂಟ್ಸ್ ಇಲ್ಲ 100 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ನಾನು ಅದು ಅಂದ್ರೆ ನೆಗೆಟಿವ್ ಓಪನಿಂಗ್ ಅಂತ ನಾನು ಕನ್ಸಿಡರ್ ಮಾಡೋದು. ಅರೌಂಡ್ ಇವಾಗ ನೋಡಿ 44,500 ಹತ್ರ ಕ್ಲೋಸ್ ಆಯ್ತು ಅಂತ ಅನ್ಕೊಳ್ಳಿ. 44,400 300 ಓಪನ್ ಆಯ್ತು ಅಂದ್ರೆ ಮಾರ್ಕೆಟ್ ಫಸ್ಟ್ ನಮ್ದು ಕೆಳಗಡೆ ಸಪೋರ್ಟ್ ಬರೋದು 44,500. ಇದು ಸ್ಟ್ರಾಂಗ್ ಸಪೋರ್ಟ್ ಅಂತ ನಾನು ಹೇಳ್ತೀನಿ. 2 ಸಲ ರಿವರ್ಸ್ ಆಗಿದೆ, ಇಲ್ಲೊಂದ್ಸಲ ರಿವರ್ಸ್ ಆಗಿದೆ, ವಾಪಸ್ ಇಲ್ಲೊಂದ್ಸಲ ರಿವರ್ಸ್ ಆಗಿದೆ. ಇನ್ 3ನೇ ಸಲ ರಿವರ್ಸ್ ಏನಾರ ಮಾರ್ಕೆಟ್ ಬಂತು ಇಲ್ಲ ಅಕಸ್ಮಾತ್ ವಾಪಸ್ ಮಾರ್ಕೆಟ್ ಇಲ್ಲೇ ಬಂತು 44,500 ಅಂದ್ರೆ ಅದು ಸೆಕೆಂಡ್ ಹಾಫ್ ಅಲ್ಲಿ ನಾನು ಹೇಳ್ತಾ ಇರೋದು. ಫಸ್ಟ್ ಹಾಫ್ ಅಲ್ಲಿ ಬ್ರೇಕ್ ಆದ್ರೆ ಅದು ವಾಪಸ್ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಅಷ್ಟು ಆಕ್ಟಿವ್ ಇರಲ್ಲ. ಇನ್ಸ್ಟಿಟ್ಯೂಷನ್ ಏನ್ ದೊಡ್ಡ ಇವ್ರು ಇರ್ತಾರೆ, ಪ್ಲೇಯರ್ ಇರ್ತಾರೆ, ಅವ್ರು ಯಾರು ಅಷ್ಟು ಆಕ್ಟಿವ್ ಇರಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಅವ್ರು ತುಂಬಾ ಆಕ್ಟಿವ್ ಇರ್ತಾರೆ. ಸೊ ಅದಕ್ಕೋಸ್ಕರನೇ ಫಸ್ಟ್ ಅರೌಂಡ್ 11:30-12 o'clock ಏನಾದ್ರೆ ಇಲ್ಲಿ ಮಾರ್ಕೆಟ್ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ನೋಡ್ಬೋದು. ಇಲ್ಲಿ 44,500 ಹತ್ರ 5 ಮಿನಿಟ್ಸ್ ಕ್ಯಾಂಡಲ್ ಇಲ್ಲ 15 ಮಿನಿಟ್ಸ್ ಕ್ಯಾಂಡಲ್ ಏನಾದ್ರು ಕ್ಲೋಸ್ ಆಯ್ತು ಅಂದ್ರೆ ಕೆಳಗಡೆ ನಾವು ಒಂದು ಒಳ್ಳೆ ಟಾರ್ಗೆಟ್ ನೋಡ್ಬೋದು. ಅರೌಂಡ್ 44,500 ಇಂದ 44 ಅರೌಂಡ್ 500-600 ಪಾಯಿಂಟ್ಸ್ ಕೂಡ ನಾವು ಕೆಳಗಡೆ ಟಾರ್ಗೆಟ್ ನೋಡ್ಬೋದು. ಅಂದ್ರೆ ನಾನು ಸಿಂಗಲ್ ಡೇಲ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆ ವೀಕ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಕಂಪ್ಲೀಟ್ ವೀಕ್ ಏನ್ ಬಜೆಟ್ ವೀಕ್ ಅಂತ ನಾವೇನ್ ಕರಿತೀವಿ ಅಲ್ಲಿ ನೋಡ್ಬೋದು. ಏನಕ್ಕೆ ಅಂದ್ರೆ ಪ್ರತಿ ಸಲ ಬಜೆಟ್ ಅಲ್ಲೂ ಮಾರ್ಕೆಟ್ ತುಂಬಾ ವಾಲಿಟೈಲ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ದಯವಿಟ್ಟು ಕೆಳಗಡೆ ನೀವು ಏನಾರ ಟ್ರೇಡ್ ಮಾಡ್ತೀನಿ ಅಂದ್ರೆ ಕಡಿಮೆ ಕ್ವಾಂಟಿಟಿಲಿ ನೀವು ಟ್ರೇಡ್ ಮಾಡ್ಬೋದು.
ನಂದು ಯಾವುದೇ ರೆಕಮೆಂಡೇಶನ್ ಅಲ್ಲ, ನಿಮ್ದು ನಿಮ್ಗೆ ಏನು ಸ್ಟ್ರಾಟಜಿ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಯೂಸ್ ಮಾಡಿ ನೀವು ಟ್ರೇಡ್ ತಗೋಬಹುದು. ಈ ಕೆಳಗಡೆ ಕ್ಲೋಸ್ ಆಯ್ತು ಅಂದ್ರೆ ಅರೌಂಡ್ 44,400 ತನಕ ಇಲ್ಲ 44,000 ತನಕ ನಾವು ಕೆಳಗಡೆ ಟಾರ್ಗೆಟ್ ನೋಡ್ಬೋದು. ಇದಿಷ್ಟು ಮಂಡೇ ಅನಾಲಿಸಿಸ್. ಮಾರ್ಕೆಟ್ ಐ ಥಿಂಕ್ ಬಿಗ್ ಮೂವ್ ಆಗಕ್ಕೆ ರೆಡಿ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದೀನಿ. ಇವನ್ ಸ್ವಲ್ಪ ಅಪ್ಸೈಡ್ ನಂಗೆ ಡೌಟ್ ಇದೆ, ಕೆಳಗಡೆ ಬರೋ ಚಾನ್ಸಸ್ ಇದೆ. ಏನಕ್ಕೆ ಅಂದ್ರೆ ಈ ಸತಿ ಬಜೆಟ್ ಫುಲ್ ಫ್ರೆಡ್ಜ್ ಬಜೆಟ್ ಅಲ್ಲ, ಓಕೆನಾ, ಜಸ್ಟ್ ಇದು ಹಾಫ್ ಬಜೆಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಎಲೆಕ್ಷನ್ ಕೂಡ ಬರ್ತಾ ಇದೆ ಅಲ್ವಾ, ಸೊ ಅದಕ್ಕೋಸ್ಕರನೇ ಫುಲ್ ಫ್ಲೆಡ್ಜ್ ಬಜೆಟ್ ಅಲ್ಲ ಇದು, ಹಾಫ್ ಮಾಮೂಲಿ ಜಸ್ಟ್ ಹಾಫ್ ಏನ್ ಬಜೆಟ್ ಅಂತಾರೆ ಅದ್ರ ತರ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಏನೇ ಒಂದು ನೆಗೆಟಿವ್, ಒಂದು ನಿರ್ಮಲಾ ಸೀತಾರಾಮನ್ ಏನೇ ಒಂದು ನೆಗೆಟಿವ್ ಹೇಳಿದ್ರು ಇಲ್ಲ ಏನೇ ಆದ್ರೂ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈ ಸಪೋರ್ಟು 44,500 ಬ್ಯಾಂಕ್ ನಿಫ್ಟಿಲಿ ಅರೌಂಡ್ 21,250 ಇಲ್ಲ 240 ತುಂಬಾ ಕೆಳಗಡೆ ಸಪೋರ್ಟ್ ಇಂಪಾರ್ಟೆಂಟ್. ಬ್ರೇಕ್ ಆಯ್ತು ಅಂದ್ರೆ ಒಂದು ಒಳ್ಳೆ ಕೆಳಗಡೆ ಟ್ರೆಂಡ್ ನಾವು ನೋಡ್ಬೋದು ಅಂತ ನಂದು ಅನಾಲಿಸಿಸ್ ಪ್ರಕಾರ ಹೇಳಕ್ ಇಷ್ಟಪಡ್ತೀನಿ. ಓಕೆನಾ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋನಾರ ಕೊನೆವರೆಗೂ ನೋಡ್ತಾರೆ, ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಸ್ ಎ ಕಮ್ಯುನಿಟಿ ಆಗಿ ನಾವು ಬೆಳಿಬೇಕು. ಸೊ ಅದಕ್ಕೋಸ್ಕರನೇ ಇದೇನಾರ ಲಾಸ್ಟ್ ವರ್ಗೂ ನೋಡ್ತಾ ಇತ್ತು ಅಂದ್ರೆ, ನೀವು ವಿಡಿಯೋ ಇಲ್ಲಿವರೆಗೂ ನೋಡ್ತಾ ಇತ್ತು ಅಂದ್ರೆ ದಯವಿಟ್ಟು 4 ಜನದ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ.